ರೀಸೆಂಟ್ಲಿ ನಮ್ಮ OPDಯಲ್ಲಿ ಒಬ್ಬ 40 ವರ್ಷದ ವ್ಯಕ್ತಿಗೆ ಲಿವರ್ ಸಿರೋಸಿಸ್ ಆಗಿದೆ ಅಂತ ಹೇಳಿ ಒಂದು ಸ್ಕ್ಯಾನ್ ರಿಪೋರ್ಟ್ ತಗೊಂಡು ಬಂದಿದ್ರು. ಅವ್ರಿಗೆ ಯಾವುದೇ ದುಶ್ಚಟಗಳಿರಲಿಲ್ಲ, ಯಾವುದೇ ಕಾಯಿಲೆಗಳಿರಲಿಲ್ಲ, ಯಾವುದೇ ಟ್ರೀಟ್ಮೆಂಟ್ ತಗೊಳ್ಳೋಂತ ಹಿಸ್ಟ್ರಿ ಇರಲಿಲ್ಲ. ಸೊ ನಾವು ಏನಕ್ಕಾಗಿದೆ ಅದು ಲಿವರ್ ಸಿರೋಸಿಸ್ ಅಂತ ಟೆಸ್ಟ್ ಮಾಡಿಸ್ತಾ ಹೋದ್ರೆ ಒಂದು ಹೆಪಟೈಟಿಸ್ ಬಿ ವೈರಸ್ ಇನ್ಫೆಕ್ಷನ್ ಆಗಿದೆ ಅಂತ ಗೊತ್ತಾಯ್ತು. ನಾನು ಡಾಕ್ಟರ್ ಶಿವರಾಜ್ ಅಫ್ಜಲ್ಪುರ್ಕರ್, ಕನ್ಸಲ್ಟೆಂಟ್ ಗ್ಯಾಸ್ಟ್ರೋಎಂಟರಾಲಜಿಸ್ಟ್, ಹೆಪಟಾಲಜಿಸ್ಟ್ ಮತ್ತು ಎಂಡೋಸ್ಕೋಪಿಸ್ಟ್, ನಂಜಪ್ಪ ಹಾಸ್ಪಿಟಲ್ಸ್ ದಾವಣಗೆರೆ ಮತ್ತು ಶಿವಮೊಗ್ಗ. ಸೊ ಹೆಪಟೈಟಿಸ್ ಬಿ ವೈರಸ್ ಅನ್ನೋದು ಒಂದು ಸೈಲೆಂಟ್ ಕಿಲ್ಲರ್ ಡಿಸೀಸ್ ಅಂತ ಕರಿತೀವಿ. ಅದು ಸುಮಾರು ವರ್ಷದಿಂದ ಏನಾದರೂ ನಿಮ್ಮ ಬಾಡಿಯಲ್ಲೇ ಇತ್ತು ಅಂತಂದ್ರೆ ಅದರಿಂದ ಸ್ಲೋಲಿ ಅದು ಲಿವರ್ ಡ್ಯಾಮೇಜ್ ಆಗ್ಬಿಟ್ಟು ಲಿವರ್ ಸಿರೋಸಿಸ್ ಆಗ್ಬೋದು ಅಥವಾ ಲಿವರ್ ಕ್ಯಾನ್ಸರ್ ಆಗ್ಬೋದು. ಹೆಪಟೈಟಿಸ್ ಬಿ ಅನ್ನೋದು ಅದು ಬ್ಲಡ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಕರಿತೀವಿ. ಅದು ಏನಾದರೂ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮುಖಾಂತರ, ಸೆಕ್ಷುವಲ್ ಟ್ರಾನ್ಸ್ಫ್ಯೂಷನ್ ಮುಖಾಂತರ, ಬಾಡಿ ಫ್ಲೂಯಿಡ್ಸ್ ಏನಾದರೂ ಎಕ್ಸ್ಚೇಂಜ್ ಆಗಿದ್ರೆ, IV ಡ್ರಗ್ ಅಬ್ಯೂಸಸ್ ಅಲ್ಲಿ ಸೇಮ್ ನೀಡಲ್ಸ್ ಶೇರಿಂಗ್ ಏನಾದರೂ ಮಾಡಿದ್ರೆ, ಅಥವಾ ಇನ್ಫೆಕ್ಟೆಡ್ ಪೇಷಂಟ್ಸ್ ಇಂದ ಏನಾದರೂ ಲೈಕ್ ಟ್ಯಾಟೂ ಆಗಿ ಆ ಸೇಮ್ ನೀಡಲ್ ನ ಶೇರ್ ಮಾಡಿದ್ರೆ ಇದು ಹೆಪಟೈಟಿಸ್ ಬಿ ಸ್ಪ್ರೆಡ್ ಆಗುತ್ತೆ. ಈ ಹೆಪಟೈಟಿಸ್ ಬಿ ಅನ್ನೋದು ಪರ್ಸನ್ ಟು ಪರ್ಸನ್ ಹ್ಯಾಂಡ್ ಶೇಕ್ ಮಾಡಿದ್ರೆ ಅಥವಾ ಅವ್ರು ಬಟ್ಟೆ ಹಾಕೊಂಡ್ರೆ, ಅವ್ರು ತಟ್ಟೆಲ್ಲ ಊಟ ಮಾಡಿದ್ರೆ, ಮುತ್ತು ಕೊಟ್ಟರೆ ಅದು ಸ್ಪ್ರೆಡ್ ಆಗಲ್ಲ. ಅದು ಸೊ ನಿಮ್ಗೆ ಏನಾದ್ರು ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಇದೆ ಅಂತಂದ್ರೆ ಡೆಫಿನೆಟ್ಲಿ ಭಯಪಡುವಂತ ಅಗತ್ಯವಿಲ್ಲ. ಸೊ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಏನಾದ್ರು ಇತ್ತು ಅಂತಂದ್ರೆ ನಾವು ಫಸ್ಟ್ ಅದೊಂದು ವೈರಲ್ ಲೋಡ್ ನೋಡ್ತೀವಿ. ಲಿವರ್ ಏನಾದ್ರು ಆಲ್ರೆಡಿ ಡ್ಯಾಮೇಜ್ ಆಗಿ ಸ್ಟಾರ್ಟ್ ಆಗಿದೆ ಅಂತ ನೋಡ್ತೀವಿ. ಅದು ಏನಾದ್ರು ತುಂಬಾ ಜಾಸ್ತಿ ಡ್ಯಾಮೇಜ್ ಆಗಿ ಸ್ಟಾರ್ಟ್ ಆಗಿದ್ರೆ ಅಥವಾ ವೈರಲ್ ಲೋಡ್ ಜಾಸ್ತಿ ಇತ್ತು ಅಂತಂದ್ರೆ ಒಂದು ಸಿಂಪಲ್ ಒಂದು ಮೆಡಿಕೇಶನ್ ಹಾಕ್ತಾರೆ. ಅದರಿಂದ ಲಿವರ್ ಸಿರೋಸಿಸ್ ಆಗಲಿ, ಲಿವರ್ ಕ್ಯಾನ್ಸರ್ ಆಗಲಿ ಆಗೋದನ್ನ ತಡೆಗಟ್ಟಬಹುದು. ಸೊ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಬಾರ್ದು ಅಂತಂದ್ರೆ ಇವಾಗ ಚೆನ್ನಾಗಿರೋ ವ್ಯಾಕ್ಸಿನ್ಸ್ ಬಂದಿದಾವೆ. ಅದು ವ್ಯಾಕ್ಸಿನ್ಸ್ ಹಾಕೊಂಡ್ರೆ ಡೆಫಿನೆಟ್ಲಿ ಅದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದನ್ನ ತಡೆಗಟ್ಟಬಹುದು.